ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಂತನು ಸೂರ್ಯ ಚಂದ್ರ ನಕ್ಷತ್ರಗಳಂಥ ಲಕ್ಷಾಂತರ ದೀಪಗಳಿಂದ ವಿಶ್ವವನ್ನು ಅಲಂಕರಿಸಿದ್ದಾನೆ. ಸ್ವಯಂ ಜ್ಯೋತಿರ್ಮಯನಾದ ಭಗವಂತನಿಗೆ ಗಗನಮಂಡಲದಲ್ಲಿ ಪ್ರತಿನಿತ್ಯವೂ ದೀಪೋತ್ಸವ, ಪ್ರತಿನಿತ್ಯವೂ ಕಾರ್ತಿಕೋತ್ಸವವಾಗಿರುತ್ತದೆ ಎಂದು ಶ್ರೀ ಕ್ಷೇತ್ರ ಗೋಕರ್ಣದ ಆನುವಂಶಿ ಉಪಾಧಿವಂತ ಮಂಡಳದ ಅಧ್ಯಕ್ಷ ವೇದಮೂರ್ತಿ ಶ್ರೀ ರಾಜಗೋಪಾಲ್ ಅಡಿ ಗುರೂಜಿಯವರು ಹೇಳಿದ್ದಾರೆ. ಗೋಕರ್ಣದ ಶ್ರೀ ಕ್ಷೇತ್ರದ ಕೋಟಿತೀರ್ಥ ಪುಷ್ಕರಣಿಯಲ್ಲಿ ರಾತ್ರಿ ಆಯೋಜಿಸಲಾಗಿದ್ದ ಶ್ರೀ ಪಟ್ಟವಿನಾಯಕ ಯೋಗ ಸಂಘದವರು ನಡೆಸುತ್ತಾ ಬಂದಿರುವ ಕಾರ್ತಿಕ ದೀಪೋತ್ಸವದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನಮ್ಮ ಸನಾತನ ಧರ್ಮದಲ್ಲಿ ಕಾರ್ತಿಕ ದೀಪೋತ್ಸವಕ್ಕೆ ಇರುವ ಪರಂಪರಾಗತ ಮಹತ್ವವನ್ನು ತಿಳಿಸಿದ ಅವರು, ಭಕ್ತಿಪೂರ್ವಕ ಸಂಭ್ರಮದಿಂದ ಸಾಮೂಹಿಕವಾಗಿ ದೀಪಗಳನ್ನು ಬೆಳಗುವುದರಿಂದ ಕತ್ತಲು ಮಾತ್ರವಲ್ಲದೆ ಸರ್ವ ಪಾಪಗಳು ದೂರವಾಗಿ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ನಮ್ಮ ಹಿರಿಯರು ತೋರಿಸಿಕೊಟ್ಟಿರುವ ಈ ಮಾರ್ಗದಲ್ಲಿ ನಾವು ಸದಾ ನಡೆಯಬೇಕು. ಅದೇ ನಮಗೆಲ್ಲರಿಗೂ ಶ್ರೇಯಸ್ಕರವಾದದ್ದು ಎಂದರು. ಶ್ರೀ ಪಟ್ಟವಿನಾಯಕ ಯುವಕ ಸಂಘದವರು ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮಾಜಮುಖಿಯಾಗಿ ಅನೇಕ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಂದವರು ಪ್ರಶಂಸಿಸಿ ಶುಭ ಹಾರೈಸಿದರು. ನಮ್ಮ ಪೂಜ್ಯ ತಂದೆ ಮಹಾದೇವ ಗೋಪಾಲ್ ಅಡಿಗಳವರು ಶ್ರೀ ಪಟ್ಟವಿನಾಯಕ ದೇವರನ್ನು ತಮ್ಮ ಕುಲದೇವರಂತೆಯೇ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆರಾಧಿಸುತ್ತಾ ಬಂದಿದ್ದರು. ತಮ್ಮಲ್ಲಿಗೆ ಬಂದ ಪ್ರತಿಯೊಬ್ಬರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಭಗವತ್ ಪ್ರಸಾದ ನೀಡಿ ಅಭಯ ವಚನಗಳಿಂದ ಧೈರ್ಯ, ಸಂತೋಷ ತುಂಬುತ್ತಿದ್ದರು. ಅವರಿಗೆ ಯಕ್ಷಗಾನ ಕಲೆ ಮತ್ತು ಕಲಾವಿದರ ಬಗ್ಗೆ ಅಪಾರ ಗೌರವವಿದ್ದವು. ಅದಕ್ಕಾಗಿ ಈ ದೀಪೋತ್ಸವದ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಅವರ ದಿವ್ಯ ಸ್ಮರಣಾರ್ಥ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ ಮತ್ತು ಅವರ ಆತ್ಮೀಯ ಒಡನಾಡಿಯಾದ ಹಿರಿಯ ಯಕ್ಷಗಾನ ಕಲಾವಿದ ದಿಗ್ಗಜ ಅನಂತ ಹಾವುಗೋಡಿಯವರನ್ನು ಸನ್ಮಾನಿಸುತ್ತಿದ್ದೇವೆ. ಇದು ನಮ್ಮ ಅತ್ಯಂತ ಸಾರ್ಥಕ ಆನಂದದ ಸಂದರ್ಭವಾಗಿದೆ. ಮುಂಬರುವ ವರ್ಷಗಳಲ್ಲಿ ಇಂಥ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೆಂಬ ಅಭಿಲಾಷೆ ಇದೆ. ಸರ್ವ ಭಕ್ತಾದಿಗಳು ಹಾಗೂ ನಾಗರಿಕರು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಅವರು ಕೋರಿದರು. ವೇದಿಕೆಯಲ್ಲಿ ಯಕ್ಷಗಾನ ಕಲಾವಿದ ಅನಂತ ಹಾವುಗೋಡಿ ಅವರಿಗೆ ರಾಜಗೋಪಾಲ್ ಅಡಿ ಗುರೂಜಿಯವರು ಶಾಲು ಹೊದಿಸಿ ಫಲಪುಷ್ಪ ಸಮರ್ಪಿಸಿ ಸನ್ಮಾನಿಸಿದರು. ತಮ್ಮ ಸನ್ಮಾನಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿ ಶುಭ ಹಾರೈಸಿದರು. ಭಾರತದ ಸಕಲ ಪುಣ್ಯತೀರ್ಥಗಳ ಮಹಾಸಂಗಮವೆಂದು ಪುರಾಣಗಳಲ್ಲಿ ವರ್ಣಿತವಾದ ಈ ಕೋಟಿ ತೀರ್ಥದಲ್ಲಿ ಕಳೆದ 50 ವರ್ಷಗಳಿಂದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಗಳಲ್ಲಿ ಸಹಾಯ ಸಹಕಾರ ನೀಡಿದ ಮಹನೀಯರಿಗೆ ಪಟ್ಟೆ ವಿನಾಯಕ ದೇವಾಲಯದ ಪಾರಂಪರಿಕ ಅರ್ಚಕರಾದಂಥ ಚಿಂತಾಮಣಿ ಕೊಡಗಿ ಸ್ಮರಣಿಕೆಗಳನ್ನು ನೀಡಿ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಅನಂತ ಹಾವುಗೋಡಿಯವರಂತೆಯೇ ಯಕ್ಷಗಾನ ಕಲಾವಿದರಾದ ಅವರ ಪುತ್ರ ಗುರು ಹಾವುಗೋಡಿ ಮತ್ತು ವಿಘ್ನೇಶ್ವರ ಹಾವುಗೋಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವೇದ ವಿದ್ವಾನ್ ರಾಮಶಾಸ್ತ್ರಿ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಪ್ರಮೋದ್ ಕೊಡಗಿ, ವಿನಾಯಕ್ ಮಾಂಜರೇಕರ್, ಪ್ರಣವ್ ಸಬಾಯಿತ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಹಕರಿಸಿದರು. ಖ್ಯಾತ ಯಕ್ಷಗಾನ ಭಾಗವತರಾದ ದಿವಂಗತ ಸುಬ್ರಹ್ಮಣ್ಯ ದಾರೇಶ್ವರರ ಮಗನಾದ ಕಾರ್ತಿಕ್ ದಾರೇಶ್ವರ್ ಅವರ ಮುಂದಾಳತ್ವದಲ್ಲಿ ನಾಡಿನ ಯಕ್ಷಗಾನ ದಿಗ್ಗಜರ ಕೂಡುವಿಕೆಯಲ್ಲಿ ಮಹಿಷಿವಧೆ ಎಂಬ ಯಕ್ಷಗಾನ ಕಾರ್ಯಕ್ರಮವು ಅದ್ಭುತವಾಗಿ ಮೂಡಿಬಂತು. ಸಾವಿರಾರು ಪ್ರೇಕ್ಷಕರು, ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೀಕ್ಷಣೆಗೈದರು.